ಗೊತ್ತಾಯ್ತು ನಿನಗ್ ನನ್ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಕನ್ಫರ್ಮ್ ಆಯ್ತು ಬಿಡು. ಹಂಗಿರು ಕೋಪದಲ್ಲಿ ಕೆನ್ನೆ ಕೆಂಪಾಗ ಮುಂಚೆ ಪಟ್ ಅಂತ ಒಂದು ಮುತ್ಕೊಬಿಡ್ತೀನಿ. ನೀನೊಬ್ಬ ಡಬ್ಬ ಪ್ರೇಮಿ. ಕರೆಕ್ಟ್. ನೀನೊಬ್ಬ ಡಬ್ಬ. 100%. ನಿನ್ ಪ್ರೀತಿ ಡಬ್ಬ. 200%. ಎಲ್ಲಾನು ಡಬ್ಬ 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 ಡಬ್ಬ. ಕರೆಕ್ಟ್. ನೀನ್ ಇಷ್ಟೆಲ್ಲ ಹೊಗಳಿದ್ಯಾ ಅಂದಮೇಲೆ ನಾನು ಪೇಮೆಂಟ್ ಕೊಡ್ಬೇಕು. ಹೋಗೋ. ನಾನು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರು ಜಗಳ ಆಡಲ್ಲ ಅಂತ್ಯ. ನೋಡು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಇವತ್ತು ನನ್ನ ಜೊತೆ ಜಗಳ ಆಡ್ಲೇಬೇಕು ಅಷ್ಟೇ. ಓಕೆ, ನೀನು ಇಷ್ಟು ಫೋರ್ಸ್ ಮಾಡ್ತಿದ್ಯಾ ಅಂದ್ರೆ ನಾನು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಮ್ಯಾಕ್ಸ್ ಅಂದ್ರೆ ಓಕೆ ಲೇ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನನ್ನ ಕೈಲಿ ದೇವ್ರನೇ ಜಗಳ ಆಡಕ್ಕೆ. ನಾನೇನ್ ಬೇರೆ ಹೆಂಡ್ತಿರ್ತಾರ ಒಡವೆ ಕೇಳದ್ನ, ಕಾರ್ ಕೇಳದ್ನ, ಬಂಗ್ಲೆ ಕೇಳದ್ನ, ಇಲ್ಲ ಊರೆಲ್ಲ ಸುತ್ತಾಡ್ಸ್ಕೊಂಬ ಅಂತ ಕೇಳದ್ನ? ಒಂದ್ ಸಣ್ಣ ಆಸೆಪ್ಪ, ಹೋಗ್ಲಿ ಕೊನೆ ಆಸೆ ಅಂತನಾದ್ರೂ ಈಡೇರಿಸ್ಬಿಡು. ನೋಡು, ನನ್ ಮೇಲೆ ಪ್ರೀತಿ ಇದ್ರೆ ಜಗಳ ಮಾಡು, ಇಲ್ಲ ಅಂದ್ರೆ ಸುಮ್ನೆ ಇದ್ಬಿಡು. ನಾನು ಹಣೆ ಬರಾನ ಇಷ್ಟು ಅನ್ಕೊಂಡು ಸುಮ್ನೆ ಆಗ್ಬಿಡ್ತೀನಿ. ಪಾಪ ಅಂತರ ಇದುವರೆಗೂ ನನಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಇಷ್ಟು ಒತ್ತಾಯ ಮಾಡ್ತಿದ್ದಾಳೆ ಅಂದರೆ ಒಂದ್ಸಲ ಅವಳ ಆಸೆನ ಈಡೇರಿಸ್ಬೇಕು ಅನ್ಸುತ್ತೆ. ಅವಳ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದರೆ ಜಗಳ ಮಾಡೋದ್ರಿಂದ ಅವಳು ಖುಷಿ ಸಿಗುತ್ತೆ ಅನ್ನೋದಾದರೆ ನಾನು ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು? ಎಸ್, ಮಾಡಬೇಕು. ಮಾತಾಡ್ಬೇಡ ನೀನು. ಏನ್ ಅನ್ಕೊಂಡಿದ್ಯಾ ನೀನು? ಈ ಕ್ಷಣದಿಂದ ನಿನ್ ಬಗ್ಗೆ ನಂಗೆ ಯಾವ ಫೀಲಿಂಗ್ಸು ಇಲ್ಲ, ಪ್ರೀತಿನೂ ಇಲ್ಲ. ನೀನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ ಈ ತರ ಮಾಡಿದ್ಯಾ ಅಂದ್ರೆ ನೀನ್ ನನ್ನ ಜೊತೆ ಬದುಕೋ ಯೋಗ್ಯತೆ ಇಲ್ಲ. ಈ ಲೈಫಲ್ಲಲ್ಲ, ಈ ಭೂಮಿ ಮೇಲೆ ಬದುಕಿಬಾರ್ದು ನೀನು. ಉಳಿಬಾರ್ದು ನೀನು. ಏನ್ ಹೇಳ್ತಿದ್ಯಾ ನೀನು? ಹಾಗೆಲ್ಲ ಮಾತಾಡ್ಬೇಡ ನೀನು. ಪ್ಲೀಸ್, ನನಗೆ ಭಯ ಆಗ್ತಿದೆ. ಭಯನ ಕೆಲಸ ಮಾಡಕ್ ಮುಂಚೆ ಈ ಭಯ ಇರ್ಬೇಕಿತ್ತು. ಈಗ ನನ್ನ ಮುಂದೆ ಬಂದು ಭಯ ಅಂದ್ರೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ನಿನ್ನನ್ನು ಬದುಕಕ್ ಬಿಡಲ್ಲ. ತೆಗಿ. ಪ್ಲೀಸ್, ನಾನೇನು ಮಾಡ್ಬೇಡ. ನಾನೇನು ಮಾಡಿಲ್ಲ. ಇವತ್ತು ನೀನೇನ್ ಮಾಡಿದ್ರು ಅಷ್ಟೇ, ನಿನ್ನ ಹುದ್ದಾಕ್ತೀನಿ. ಬಾಚಗೆ ತೆಗಿಲ್ಲ. ಎಷ್ಟೊತ್ತು ತನಕ ಒಳಗಿರ್ತೀಯ ನಾನು ನೋಡ್ತೀನಿ. ಇವತ್ತು ನಾನು ನಿನ್ನನ್ನು ಹೂತಾಕ್ತೀನಿ. I'm waiting.
ನಾನು ಈ ಮನೆಗೆ ಬಂದಿರೋದೇ ಒಂದು ಕಾರಣ ಇಟ್ಕೊಂಡು. ನಾನು ಹೊರಗಿದ್ಕೊಂಡು ಏಜೆಗೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಏಜೇನೆ ನನ್ನನ್ನು ಈ ಮನೆ ಕರೆಸ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿದ್ದು. ಈ ಮನೆಗೆ ಬಂದಮೇಲೆ ಗೊತ್ತಾಯಿತು ನಾನು ಅಂದ್ಕೊಂಡಿರೋ ಗುರಿ ತಲುಪೋಕ್ಕೆ ನಾನು ಒಬ್ಬನಿಂದ ಆಗಲ್ಲ ಅಂತ. ಅದಕ್ಕೆ ನಿನ್ನನ್ನು ಕರೆಸ್ಕೊಂಡೆ. ಈ ಲೀಲಾ ಎಡವಟ್ಟೆ ಇರ್ಬೋದು, ಆದರೆ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಅವಳನ್ನ ಬಗ್ಸೋಕ್ಕಾಗಲ್ಲ. ಅದಕ್ಕೆ ಅವಳು ಎಮೋಷನಲ್ ಪಾಯಿಂಟ್ಸ್ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಅಟ್ಯಾಕ್ ಮಾಡ್ತಾ ನನ್ನ ಗುರಿ ಹತ್ರ ಬಂದಿದ್ದೀನಿ. ಅದು ಸಕ್ಸಸ್ ಆಗುತ್ತೆ. ನಾಳೆ ಈ ಮನೆ ಜನಕ್ಕೆ ದೊಡ್ಡ ಶಾಕ್ ಕಾದಿದೆ. ಅದೇನಾದ್ರೂ ನಾನು ಅಂದ್ಕೊಂಡಂಗೆ ಆದರೆ ಏಜೆ ಸಾಮ್ರಾಜ್ಯದ ಅಡಿಪಾಯನೇ ಕಿತ್ಕೊಂಡು ಬರುತ್ತೆ. ಅನ್ಕೊಂಡ ಹಾಗಾದ್ರೆ ಅಲ್ಲ ವಿಕ್ರಮ್, ಅನ್ಕೊಂಡ ಹಾಗೆ ಆಗ್ತಾ ಇದೆ. ಇನ್ ಮುಂದೆನೂ ಆಗುತ್ತೆ. ಇಷ್ಟು ದಿವಸ ನೀನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡಿದೀಯ. ಇನ್ನು ಮುಂದೆ ನನ್ನ ಆಟ ಶುರು. ನೀನ್ ಹೊರಡು ವಿಕ್ರಮ್. ಇನ್ ಮುಂದೆ ಈ ಮನೆಯವ್ರನ್ನ ನಾನ್ ನೋಡ್ಕೋತೀನಿ. ನಾನು ಅಷ್ಟೇ ಹೊರಗಿದ್ಕೊಂಡು ಎಲ್ಲ ಗಮನಿಸ್ತಾ ಇರ್ತೀನಿ. ಅಗತ್ಯ ಬಿತ್ತು ಅಂದರೆ ಎನಿ ಟೈಮ್ ಮತ್ತೆ ವಾಪಸ್ ಬರ್ತೀನಿ. ಅದಕ್ಕೆ ನಾನು ಅವಕಾಶ ಕೊಡಲ್ಲ ವಿಕ್ರಮ್. ಲೀಲಾ ನನ್ನನ್ನ ಕಂಪ್ಲೀಟಾಗಿ ನಂಬಿದಾಳೆ. ಅವಳ ನಂಬಿಕೆನೇ ನನ್ನ ಅಸ್ತ್ರ. ಈ ಮನೆಗೆ ನಾನಿಡೋ ಬೆಂಕಿ ಈ ಮನೆನ ಸುಟ್ಟು ಭಸ್ಮ ಮಾಡುತ್ತೆ. ದೂರದಿಂದನೇ ನೋಡಿ ಅದನ್ನ ಕಣ್ತುಂಬ್ಕೋ. ನೀನಿನ್ ಹೊರಡು ವಿಕ್ರಮ್. ಏಜೆ ಕೇಳಿದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ. ಟೇಕ್ ಕೇರ್. ನಾಳೆ ಯಾವಾಗ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ